ಕರುಣೆ ಮತ್ತು ಸದ್ಭಾವನೆಗೆ ಮೌಲ್ಯ ನೀಡುವ ಸಮಾಜದಲ್ಲಿ ಪ್ರತಿಯೊಬ್ಬರನ್ನೂ ಸದಾ ಸೌಮ್ಯವಾಗಿ ವರ್ತಿಸದೇ ಇರುವುದೇ ಅಚ್ಚರಿಯಂತೆ ಕಾಣಬಹುದು. ಆದರೆ ಬುದ್ಧನ ಜೀವನದ ಕಥೆಗಳು ಇದನ್ನು ನಮಗೆ ಸ್ಪಷ್ಟವಾಗಿ ಅರ್ಥಮಾಡಿಕೊಡುತ್ತವೆ. ಈ ವಿಡಿಯೋದಲ್ಲಿ ನಾವು ಗೌತಮ ಬುದ್ಧನ ಆಳವಾದ ಉಪದೇಶಗಳನ್ನು ಅನ್ವೇಷಿಸಿ ಜೀವನದಲ್ಲಿ ಕೆಲವೊಮ್ಮೆ ಕೇವಲ ಸೌಮ್ಯತೆಯನ್ನು ಮೀರಿ ವಿವೇಕಪೂರ್ಣವಾಗಿ ನಡೆದುಕೊಳ್ಳುವುದು ಏಕೆ ಅಗತ್ಯವೋ ಎಂಬುದನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಅದರ ಅರ್ಥ ನಿಮಗೆ ಸ್ಪಷ್ಟವಾಗುತ್ತದೆ. ಒಮ್ಮೆ ಬುದ್ಧನು ತನ್ನ ಶಿಷ್ಯರೊಂದಿಗೆ ಕುಳಿತಿದ್ದಾಗ ಒಬ್ಬ ರಾಜನು ಅವರ ಬಳಿಗೆ ಬಂದು ಹೇಳಿದನು, ಪ್ರಭು, ನಿಮ್ಮ ಉಪದೇಶಗಳನ್ನು ಅನುಸರಿಸಲು ಪ್ರಾರಂಭಿಸಿದ ನಂತರ ನನ್ನ ಕರುಣೆಯನ್ನು ಜನರು ದುರುಪಯೋಗಪಡಿಸಿಕೊಳ್ಳುತ್ತಿರುವಂತೆ ಕಾಣುತ್ತಿದೆ. ಹಿಂದೆ ನಾನು ಬಹಳ ಕ್ರೂರನಾಗಿದ್ದೆ. ಯಾರನ್ನಾದರೂ ಮರಣದಂಡನೆ ನೀಡಲು ಕೂಡ ನಾನು ಹಿಂಜರಿಯುತ್ತಿರಲಿಲ್ಲ. ಆದರೆ ಈಗ ಯಾರನ್ನೂ ಶಿಕ್ಷಿಸಲು ಮನಸ್ಸೇ ಆಗುವುದಿಲ್ಲ. ನನಗೆ ಕೋಪವೂ ಬರುತ್ತಿಲ್ಲ. ನಾನು ಕರುಣಾಮಯನಾಗಿದ್ದೇನೆ ಮತ್ತು ಎಲ್ಲರನ್ನೂ ದಯೆಯಿಂದ ನೋಡುತ್ತೇನೆ. ಆದರೆ ಜನರು ನನ್ನ ದಯೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಈಗ ಅವರು ನನ್ನನ್ನು ಭಯಪಡುತ್ತಿಲ್ಲ. ನನ್ನ ರಾಜ್ಯದಲ್ಲಿ ಅಪರಾಧಗಳ ಪ್ರಮಾಣ ಹೆಚ್ಚುತ್ತಿದೆ. ಜನರು ಅಸುರಕ್ಷಿತರಾಗಿದ್ದಾರೆ. ಆಡಳಿತದಲ್ಲಿಯೂ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ. ದಯವಿಟ್ಟು ಹೇಳಿ, ಈಗ ನಾನು ಏನು ಮಾಡಬೇಕು? ಇದನ್ನು ಕೇಳಿದ ಬುದ್ಧನು ನಗುತ್ತಾನೆ ಉತ್ತರಿಸಿದರು, ರಾಜನೇ, ನಿನ್ನ ಪ್ರಶ್ನೆಗೆ ಉತ್ತರ ಈ ಕಥೆಯಲ್ಲಿದೆ. ಜಾಗರೂಕತೆಯಿಂದ ಕೇಳು. ಅನಂತರ ಬುದ್ಧನು ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಒಮ್ಮೆ ಒಂದು ಹಳ್ಳಿಯ ಅಂಚಿನಲ್ಲಿ ಇರುವ ದೊಡ್ಡ ಮರದ ಕೆಳಗೆ ಒಂದು ವಿಷಕಾರಿ ಹಾವು ವಾಸಿಸುತ್ತಿತ್ತು. ಅದು ಕಾರಣವಿಲ್ಲದೆ ಜನರ ಮೇಲೆ ದಾಳಿ ಮಾಡುತ್ತಿದ್ದುದರಿಂದ ಬಹಳ ಕುಖ್ಯಾತವಾಗಿತ್ತು. ಅದರ ವಿಷದ ಕಡಿತದಿಂದ ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು. ಆ ಹಾವಿನ ಭಯದಿಂದ ಜನರು ಆ ಮರದ ಬಳಿ ಹೋಗುವುದಕ್ಕೂ ಹೆದರುತ್ತಿದ್ದರು. ಒಂದು ದಿನ ಒಬ್ಬ ಭಿಕ್ಷು ಆ ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದನು. ಆ ಸುಂದರವಾದ ಮರವನ್ನು ನೋಡಿ ಅದರ ನೆರಳಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಧ್ಯಾನ ಮಾಡುವುದೆಂದು ನಿರ್ಧರಿಸಿದನು. ಹಳ್ಳಿಯವರು ಅವನನ್ನು ನೋಡಿ ಆ ಅಪಾಯಕಾರಿ ಹಾವಿನ ಬಗ್ಗೆ ಎಚ್ಚರಿಸಿ ಆ ಮರದ ಬಳಿಗೆ ಹೋಗಬೇಡಿ ಎಂದು ಹೇಳಿದರು. ಆದರೆ ಭಿಕ್ಷು ನಗುತ್ತಾ ಮರದ ಕೆಳಗೆ ಕುಳಿತು ಧ್ಯಾನ ಆರಂಭಿಸಿದನು. ಅಷ್ಟರಲ್ಲಿ ಹಾವು ತನ್ನ ಬಿಲದಿಂದ ಹೊರಬಂದು ಕೋಪದಿಂದ ಹಿಸ್ಸು ಹಿಸ್ಸೆಂದು ಶಬ್ದ ಮಾಡುತ್ತಾ ದಾಳಿ ಮಾಡಲು ಸಿದ್ಧವಾಯಿತು. ಭಿಕ್ಷು ಯಾವುದೇ ಭಯವಿಲ್ಲದೆ ಹಾವಿನ ಕಣ್ಣಲ್ಲಿ ಕಣ್ಣಿಟ್ಟು ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದನು. ಅದ್ಭುತವೆಂದರೆ ಹಾವು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿತು. ಏ ಮನುಷ್ಯ, ನಿನಗೆ ನನ್ನ ಭಯವಿಲ್ಲವೇ? ಇದು ನನ್ನ ಪ್ರದೇಶವೆಂದು ಗೊತ್ತಿಲ್ಲವೇ? ಇಲ್ಲಿಗೆ ಬರಲು ನಿನಗೆ ಧೈರ್ಯ ಹೇಗೆ ಎಂದು ಹಾವು ಕೇಳಿತು. ಭಿಕ್ಷು ಕರುಣೆಯಿಂದ ಉತ್ತರಿಸಿದನು, ನನ್ನ ಗೆಳೆಯ, ನಾನು ಏಕೆ ಭಯಪಡಬೇಕು? ನನಗೆ ಯಾವುದಕ್ಕೂ ಭಯವಿಲ್ಲ, ಮರಣಕ್ಕೂ ಕೂಡ. ಹಾಗಿದ್ದರೆ ನಿನಗೆ ಭಯ ಏಕೆ? ನೀನು ಇತರರನ್ನು ಕಚ್ಚುವುದು ಮರಣದ ಭಯದಿಂದಲೇ ಎಂದು ಪ್ರಶ್ನಿಸಿದರು. ಈ ಮಾತುಗಳನ್ನು ಕೇಳಿ ಹಾವು ಅಚ್ಚರಿಗೊಂಡಿತು. ಇದುವರೆಗೂ ಅದು ಕಂಡ ಜನರೆಲ್ಲರೂ ಅದನ್ನು ಕೊಲ್ಲಲು ಪ್ರಯತ್ನಿಸಿದ್ದಾರೋ ಅಥವಾ ಭಯದಿಂದ ಓಡಿಹೋಗಿದ್ದಾರೋ, ಆದರೆ ಭಯವಿಲ್ಲದ ವ್ಯಕ್ತಿಯನ್ನು ಅದು ಮೊದಲ ಬಾರಿ ನೋಡುತ್ತಿತ್ತು. ಹಾವು ಭಿಕ್ಷುವಿನ ಕಾಲುಗಳ ಬಳಿ ಬಂದು ಸುತ್ತಿಕೊಂಡು ಹೇಳಿತು, ನೀವು ಸರಿ. ಯಾರೇ ನನ್ನ ಬಳಿ ಬಂದರೂ ಅವರು ನನ್ನನ್ನು ಕೊಲ್ಲುತ್ತಾರೆ ಎನ್ನುವ ಭಯ ನನಗಿರುತ್ತದೆ. ಅದಕ್ಕಾಗಿ ನಾನು ಅವರನ್ನು ಕಚ್ಚುತ್ತೇನೆ. ನಾನು ಕಚ್ಚದಿದ್ದರೆ ಅವರು ನನ್ನನ್ನು ಕೊಲ್ಲುತ್ತಾರೆ. ಭಿಕ್ಷು ತಲೆಯಾಡಿಸಿ ಹೇಳಿದರು, ನೀನು ಹೇಳಿದ್ದು ಸರಿ. ಆದರೆ ನನ್ನ ಗೆಳೆಯ, ಒಂದು ವಿಷಯ ನೆನಪಿಟ್ಟುಕೋ, ಜೀವನ ಒಂದು ದಿನ ಅಂತ್ಯವಾಗಲೇಬೇಕು. ನಿನ್ನನ್ನು ರಕ್ಷಿಸಿಕೊಳ್ಳಲು ಇತರರಿಗೆ ಹಾನಿ ಮಾಡುವುದೇ ಸರಿಯಲ್ಲ. ಮರಣದ ಭಯವನ್ನು ಬಿಡು, ಎಲ್ಲರ ಮೇಲೂ ಪ್ರೀತಿಯನ್ನು ಬೆಳೆಸು. ಇದನ್ನು ಹೇಳಿ ಭಿಕ್ಷು ಅಲ್ಲಿಂದ ಹೊರಟು ಹೋದನು. ಭಿಕ್ಷುವಿನ ಜ್ಞಾನದಿಂದ ಹಾವು ತುಂಬಾ ಪ್ರಭಾವಿತವಾಯಿತು. ಅದು ಅವನ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಂಡಿತು. ಇನ್ನು ಮುಂದೆ ಯಾರನ್ನೂ ಕಚ್ಚಬಾರದೆಂದು ನಿರ್ಧರಿಸಿತು. ತನ್ನ ಕೋಪವನ್ನು ಬಿಟ್ಟಿತು. ಆದರೆ ಪರಿಸ್ಥಿತಿ ನಿರೀಕ್ಷಿಸಿದಂತೆ ಇರಲಿಲ್ಲ. ಹಾವು ಯಾರನ್ನೂ ಕಚ್ಚುವುದಿಲ್ಲವೆಂದು ಜನರಿಗೆ ತಿಳಿದಾಗ ಅವರು ಅದನ್ನು ಕಿರುಕುಳ ನೀಡಲು ಪ್ರಾರಂಭಿಸಿದರು. ಹಿಂದೆ ಭಯಪಟ್ಟಿದ್ದವರೇ ಈಗ ಭಯವಿಲ್ಲದೆ ಬಂದು ಅದನ್ನು ಚುಚ್ಚುತ್ತಾ ಹಾನಿ ಮಾಡುತ್ತಾ ಹೋದರು. ಹಾವು ಸದಾ ಗಾಯಗೊಂಡ ಸ್ಥಿತಿಯಲ್ಲೇ ಇರುತ್ತಿತ್ತು. ಅದು ತನ್ನ ಜೀವನದ ಅತ್ಯಂತ ಕಠಿಣ ಸಮಯವನ್ನು ಎದುರಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಭಿಕ್ಷು ಮತ್ತೆ ಆ ಹಳ್ಳಿಗೆ ಬಂದು ಅದೇ ಮರದ ಕೆಳಗೆ ಕುಳಿತನು. ಆದರೆ ಹಾವಿನ ದುಸ್ಥಿತಿಯನ್ನು ನೋಡಿ ಅವನು ಆಶ್ಚರ್ಯಪಟ್ಟನು. ನನ್ನ ಗೆಳೆಯ, ಏನಾಯಿತು? ನಿನ್ನನ್ನು ಯಾರು ಹಾನಿಪಡಿಸಿದರು ಎಂದು ಕೇಳಿದನು. ಹಾವು ಉತ್ತರಿಸಿತು, ಗುರುಗಳೇ, ನೀವು ನನಗೆ ದಯೆಯಿಂದ ಇರಲು ಮತ್ತು ಕಚ್ಚಬಾರದೆಂದು ಹೇಳಿದಿರಿ. ನಾನು ನಿಮ್ಮ ಮಾತನ್ನು ಅನುಸರಿಸಿದೆ. ಆದರೆ ಈಗ ಜನರು ನನ್ನನ್ನು ಭಯಪಡುವುದೇ ಇಲ್ಲ. ಬಂದು ನನ್ನನ್ನು ಹೊಡೆದು ಗಾಯಗೊಳಿಸಿ ಹೋಗುತ್ತಾರೆ. ನನ್ನ ಜೀವನ ತುಂಬಾ ಕಷ್ಟಕರವಾಗಿದೆ. ಇದನ್ನು ಕೇಳಿದ ಭಿಕ್ಷು ಹೇಳಿದರು, ನನ್ನ ಗೆಳೆಯ,
ನೀನು ನನ್ನ ಉಪದೇಶವನ್ನು ತಪ್ಪಾಗಿ ಅರ್ಥಮಾಡಿಕೊಂಡೆ. ನಾನು ನಿನಗೆ ಕಚ್ಚಬೇಡ ಎಂದೆ, ಆದರೆ ಆತ್ಮರಕ್ಷಣೆಗೆ ಹಿಸ್ಸೆಂದು ಶಬ್ದ ಮಾಡಬಾರದೆಂದು ಹೇಳಲಿಲ್ಲ. ಈ ಕಥೆಯನ್ನು ರಾಜನಿಗೆ ಹೇಳಿದ ನಂತರ ಬುದ್ಧನು ಕೇಳಿದನು, ರಾಜನೇ, ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತೆ? ಹಾವಿನಂತೆ ನೀನು ಕೂಡ ನನ್ನ ಉಪದೇಶವನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೀಯಾ? ಕ್ರೂರತೆಯನ್ನು ಬಿಡು ಎಂದಿದ್ದೇನೆ, ಆದರೆ ರಾಜನ ಜವಾಬ್ದಾರಿಯನ್ನು ಬಿಡು ಎಂದಲ್ಲ. ರಾಜ್ಯದಲ್ಲಿ ಶಿಸ್ತು ಕಾಪಾಡಬೇಕೆಂದರೆ ನಿಯಮ ಉಲ್ಲಂಘಿಸುವವರಿಗೆ ಶಿಕ್ಷೆ ನೀಡುವಷ್ಟು ಕಠಿಣನಾಗಿರಬೇಕು. ಜನರು ನಿನ್ನನ್ನು ಗೌರವಿಸಬೇಕು ಮತ್ತು ಅಗತ್ಯವಿದ್ದರೆ ಭಯಪಡಬೇಕು. ಇಲ್ಲದಿದ್ದರೆ ಅಪರಾಧ ಮತ್ತು ಅರಾಜಕತೆ ಹೆಚ್ಚುತ್ತದೆ. ಬಲಿಷ್ಠ ನಾಯಕನಿಲ್ಲದೆ ಪಕ್ಕದ ರಾಜ್ಯಗಳು ಕೂಡ ದಾಳಿ ಮಾಡಬಹುದು. ಒಳಗೆ ಭಿಕ್ಷುವಿನ ಕರುಣೆ ಇರಲಿ, ಹೊರಗೆ ರಾಜನ ದೃಢತೆ ಇರಲಿ. ಮಿತ್ರರೇ, ನಮ್ಮ ಜೀವನದಲ್ಲೂ ಇದನ್ನು ಗಮನಿಸಿದರೆ ದಯೆ ಅತ್ಯಂತ ಸುಂದರ ಗುಣವಾದರೂ ಅತಿಯಾದ ದಯೆ ನಮ್ಮನ್ನು ದುರುಪಯೋಗಕ್ಕೆ ಒಳಪಡಿಸಬಹುದು. ನಾವು ತುಂಬಾ ಒಳ್ಳೆಯವರಾಗಿದ್ದರೆ ಕೆಲವರು ನಮ್ಮ ದಯೆಯನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಉದಾಹರಣೆಗೆ, ನೀವು ಕಚೇರಿಯಲ್ಲಿ ಅತಿಯಾಗಿ ಸಹಾಯ ಮಾಡುವ ಸ್ವಭಾವ ಹೊಂದಿದ್ದರೆ ಸಹೋದ್ಯೋಗಿಗಳು ತಮ್ಮ ಕೆಲಸಕ್ಕೆ ಸದಾ ನಿಮ್ಮ ನೆರವು ಕೇಳುತ್ತಾರೆ. ಆದರೆ ನೀವು ಸಹಾಯ ಬೇಕಾದಾಗ ಅವರು ನೆಪ ಹೇಳಬಹುದು, ಏಕೆಂದರೆ ನೀವು ಯಾವಾಗಲೂ ಸಹಾಯ ಮಾಡುವಿರಿ ಎಂಬ ನಂಬಿಕೆ ಅವರಿಗೆ ಇರುತ್ತದೆ. ಒಂದು ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ಸದಾ ಕ್ಷಮಿಸುವವನು, ಹೊಂದಿಕೊಳ್ಳುವವನು ಆಗಿದ್ದರೆ ಇನ್ನೊಬ್ಬರು ಅದನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ತಮ್ಮ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಿ ಸಂಗಾತಿಯ ದಯೆಯನ್ನು ಸಹಜವೆಂದು ಭಾವಿಸಬಹುದು. ಅದೇ ರೀತಿ ಅತಿಯಾದ ದಯೆಯನ್ನು ಕೆಲವರು ದುರ್ಬಲತೆಯೆಂದು ಕಾಣುತ್ತಾರೆ. ಇದರಿಂದ ಅವಮಾನ, ದೌರ್ಜನ್ಯಕ್ಕೂ ಕಾರಣವಾಗಬಹುದು, ಏಕೆಂದರೆ ನೀವು ಪ್ರತಿರೋಧಿಸುವುದಿಲ್ಲ ಎಂದು ಅವರಿಗೆ ಗೊತ್ತಿರುತ್ತದೆ. ಬುದ್ಧನು ರಾಜನಿಗೆ ನೀಡಿದ ಉಪದೇಶ ಇಂದು ನಮ್ಮ ಆಧುನಿಕ ಜೀವನಕ್ಕೂ ಸಂಪೂರ್ಣವಾಗಿ ಅನ್ವಯಿಸುತ್ತದೆ. ದಯೆ ಎಂದರೆ ಮೂರ್ಖತನವಲ್ಲ. ಅಗತ್ಯವಿದ್ದಾಗ ಗಡಿ ಹಾಕುವುದು ಮತ್ತು ಇಲ್ಲ ಎಂದು ಹೇಳುವುದು ಬಹಳ ಮುಖ್ಯ. ದಯೆ ಮತ್ತು ದೃಢತೆಯನ್ನು ಒಟ್ಟಿಗೆ ಹೊಂದಿಸಿದಾಗ ಮಾತ್ರ ನಾವು ಜೀವನದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಹುದು ಮತ್ತು ದುರುಪಯೋಗದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು.